ಹಬ್ಬ ಇಷ್ಟೆಲ್ಲ ಮಾಲ್ ಹಾಕಿಸಿ ಇವನ್ನೆಲ್ಲ ತರಿಸಿಡ್ಬೇಕಾದ್ರೆ ಹೆಣ ಬಿದ್ದು ಹೋತು ಅಲ್ಲ. ಇವೆಲ್ಲ ನನಗಂತೂ ತಲೆ ಬಿಡೋಣ ತಿಳಿದಂಗೆ ಆತು. ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ನನ್ನ ಮಗಳು ಶಾಣೆ ಅದಾಳ, ಆಕಿಗೆ ಇವೆಲ್ಲ ತಿಳಿತೈತಿ. ಆಕಿ ಮತ್ತು ನಿಮ್ಮ ಮಗ್ಗು ತಿಳಿತೈತಪ್ಪ, ಅವನು ಶಾಣೆ ಅದಾನ. ಅವು ವಿಚಾರಿಸಿನೇ ಮಾಡಿರೋದೆಲ್ಲ. ನೀವು ಕ್ರಮೇಣ ಕ್ರಮೇಣ ಹೋದಂಗೆ ನಿಮಗೂ ಎಲ್ಲ ಅರ್ಥ ಹಾಕೊಂತ ಹೊಕ್ಕೈತಿ ಏನಪ್ಪ. ಬಟ್ ನೋಡವ, ನೀನು ನನ್ನ ಮಗನ ನಡ್ಸ್ಕೊಂಡು ಹೋಗ್ಬೇಕು ಇದನ್ನ. ನಾನು ಅದಿನಲ್ಲ, ಹಂಗೇನಾರು ಹೆಚ್ಚು ಕಮ್ಮಿ ಆದರೆ ನಾನು ನೋಡ್ಕೊಳ್ತೇನೆ, ಜೊತೆಗೆ ಇರ್ತೀನಿ, ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇದಿಷ್ಟು ಮಾಡಕ್ಕೆ ಎಷ್ಟು ರೊಕ್ಕ ಖರ್ಚಾತು? ಇದಿಷ್ಟು ಮಾಡಕ್ಕೆ ಸುಮಾರು ಒಂದು 5-6 ಲಕ್ಷ ರೂಪಾಯಿನೇ ಖರ್ಚಾಗೈತಿ. ತಿಂಗಳ ಅಂಗಡಿ ಬಾಡಿಗೆ ಒಂದು 20,000 ರೂಪಾಯಿ ಐತಿಲ್ಲ. ಅಡ್ವಾನ್ಸ್ 1 ಲಕ್ಷ ರೂಪಾಯಿ ಕೊಟ್ಟೇನಿ. ಇನ್ನು ಈ ಡ್ರೈ ಫ್ರೂಟ್ಸಿಗೆ ಬೇಕು ಅಂತೇಳಿ ಇವೆಲ್ಲ ರ್ಯಾಕ್ ಕುರ್ಚಿ ಎಲ್ಲ ಮಾಡಿಸೈತಲ್ಲ, ಇವೆಲ್ಲ ಮಾಡಿಸಿದ್ದು ಈ ಕಬ್ಬಣದ್ದು, ಈ ಗ್ಲಾಸಿಂದು ಇದು ಅವು ಹಾಕಕ್ಕೆ ಬರುವಂಗೆಲ್ಲ ಮಾಡಿಸಿದ್ದು, ತಕಡಿ ಪ್ರತಿಯೊಂದು ಎಲ್ಲ ಇದು ಹೆಂಗೆ ಬೇಕಲ್ಲ ಹಂಗೆ ಮಾಡಿಸ್ಕೊಂಡಿದ್ದು, ಈ ಪೋಸ್ಟರ್ ಅಂಟಿಸಿದ್ದು ಸುಮಾರು ಇಲ್ಲೆಲ್ಲ ಇದೇನಿದೆ ಏಲಕ್ಕಿ ಇವೆಲ್ಲ ಇದು ಮಾಡಿಸಿದ್ದು ಎಲ್ಲ ಪೂರ್ತಿ ಒಟ್ಟು ಈ ಬುಟ್ಟಿ ಇವೆಲ್ಲ ಗಿಫ್ಟ್ ಕೊಡೋರು. ಈಗ ಮೊದಲೆಲ್ಲ ಬೇರೆ ಬೇರೆ ಏನೇನೋ ಗಿಫ್ಟ್ ಎಲ್ಲ ಕೊಡ್ತಿದ್ರು. ಈಗ ಕೆಲವ್ರು ಏನು ಮಾಡ್ಬಿಡ್ತಾರೆ, ಈ ಅದ್ರಾಗ ಈ ದೊಡ್ಡ ದೊಡ್ಡ ಆಫೀಸ್ ಪೂಜೆ, ಈ ದೀಪಾವಳಿ ಟೈಮ್ನಾಗ, ಆಮ್ಯಾಗ ಮನಿಗಳ್ದಾಗ ಏನೋ ರಿಟರ್ನ್ ಗಿಫ್ಟ್ ಕೊಡೋರು ಅಂತಾರೆ. ಏನು ಮಾಡ್ತಾರ್ರಿ ಅಂದ್ರೆ, ನಾನು ನೋಡೇನಿ ಸುಮಾರು ಮಂದಿ ಕೊಟ್ಟಿದ್ದು ಈ ಒಂದು 3 ಥರ 4 ಥರ ಡ್ರೈ ಫ್ರೂಟ್ಸ್ ಇದ್ದಿದ್ದನ್ನೇ ಪಾಕೆಟ್ ಸೀಲ್ ಆಗಿರ್ತೈತಲ್ಲ, ಅದನ್ನೇ ಆಫೀಸ್ ಪೂಜೆದಾಗ ಈ ಬಂದ ಅತಿಥಿಗಳಿಗೆ ರಿಟರ್ನ್ ಗಿಫ್ಟ್ ಅಂತೇಳಿ ಕೊಟ್ಬಿಡ್ತಾರೆ. ಹಾಗಾಗಿ ಅವನು ಸ್ವಲ್ಪ ಪ್ಯಾಕ್ ಮಾಡಿಸಿಟ್ಟೈತಿ. ಇವೆಲ್ಲ ಒಟ್ಟು ಟೋಟಲ್ ಎಲ್ಲ ಖರ್ಚು ಇವು ತರ್ಸಾಕ್ಸಕ್ಕೆ ಬರೋಬ್ಬರಿ ಒಂದು ಅಂಗಡಿ ಅಡ್ವಾನ್ಸು ಎಲ್ಲ ಸೇರಿ ಒಂದು 7 ಲಕ್ಷ ರೂಪಾಯಿ ಸನೇಕ ಕೈ ಬಿಟ್ಟೈತಿ. 7 ಲಕ್ಷ? ಹೌದು. ಇವೆಲ್ಲ ಕುರ್ಚಿ ಇವೆಲ್ಲ ಇದೆಲ್ಲ ಪೂರ್ತಿ ಇದು ಮಾಡ್ಸಕ್ಕೆ ಇವು ಕಟ್ಗಿದಕ್ಕೆ ಎಷ್ಟು ಹೋಗೈತೆ ಅಂತ ಮಾಡಿರಿ? ಇದಕ್ಕೆ ಸುಮಾರು ನನಗೇನಿಲ್ಲ ಅಂದ್ರೆ ಒಂದು ಹೆಚ್ಚಿಗೆ ಹೋಗೈತಿ. ನನಗೆ ಅವೆಲ್ಲ ಬರೆದಿಟ್ಟೇನು ಚೀಟಿ ಒಳಗೆ ನೋಡ್ಬೇಕು. ಅದು ಕರೆ ಏನ್ರಿ. ಗೋಡಂಬಿ ದ್ರಾಕ್ಷಿ ಇವೆಲ್ಲ ಮತ್ತೇನು ಸ್ವಲ್ಪ ಹೋಗತ್ತೆ ರೊಕ್ಕ. 100 ಗ್ರಾಮಿಗೆ 50 ಗ್ರಾಮಿಗೆ ಅಷ್ಟು ಹಾಕೊಂಡ ರೊಕ್ಕ ತೊಗೋತಾರೆ ಅಂಗಡ್ಯಾಗ. ಇನ್ನು KG ಗಟ್ಲೆ ಈ ನಮ್ನಿ ತಂದು ಸುರ್ವೈತಿ. ರೊಕ್ಕ ಖರ್ಚಾಗ್ಲಾರ್ದೇನಿರಲ್ಲ. ಈಗ ಅಂಗಡಿ ನಾಳೆ ಶುಕ್ರವಾರ ದಿನ ಓಪನಿಂಗ್ ಅಂತೇಳಿ ಮೇಲೆ ಹಾಕ್ಸೈತಿ. ಇದಕ್ಕೆಲ್ಲ ಬಾಯಿ ಮುಚ್ಚು ಬಂದವು. ಗ್ಲಾಸಿನದಲ್ಲೆಲ್ಲ ಮುಚ್ಚಿ ಗಾಳಿ ಆಡ್ಲಾರ್ದಂಗೆ ಇಟ್ಟರೆ ಮಳೆಗಾಲದಾಗ ಅಷ್ಟೇ ಸ್ವಲ್ಪ. ಆಮೇಲೆ ಅವೆಲ್ಲ ಬರ್ತೈತೆ, ಅವೆಲ್ಲ ಏನು ಬುಳಿಸಿಡಿಲಾರ್ದಂಗೆ ಏನು ಆಗ್ಲಾರ್ದಂಗೆ ನೋಡ್ಕೊತಾರೆ. ಬೇಸಿಗೆಗಂತೂ ಚಿಂತೆ ಎಲ್ಲಿ ಬಿಡ್ರಿ ಇದ್ರದ್ದು. ಸರಿ ಹಂಗಾರೆ ನನಗಂತೂ ಭಾರಿ ಖುಷಿ ಆಗತೈತಿ. ಆಗೋದೆಲ್ಲ ಒಳ್ಳೇದಕ್ಕಂತಾರಲ್ಲ, ಹಂಗೆ ನಮ್ಮ ಹೊಲ ಅದು ಹೋಗಲಿಲ್ಲ ಅಂದಿದ್ರೆ ಇವರು ಇನ್ನೊಂದು ಕಡೆ ದುಡ್ಕೊತಾನೆ ಇರ್ತಿದ್ರು. ನಮ್ಮದು ಅಂತ ಒಂದು ಸ್ವಂತ ಅಂಗಡಿ ಎಲ್ಲಕ್ಕಿತ್ತು. ಆದರೂ ನಿಮ್ಮ ಮಗಳ ಶಾಣೆ ಅದಾಳ ನೋಡ್ರಿ. ಇಷ್ಟು ಒಂದು ಅಂಗಡಿ ಮಾಡ್ಬೇಕು, ಅದು ಇಂಥದೇ ಮಾಡ್ಬೇಕು ಮಾವ ಅಂತೇಳಿ ಶಾಣೆ ಅದಾಳಪ್ಪ ನಿಜವಾಗ್ಲು. ಆದ್ರೆ ಮನೆಗೆ ಬರ್ರಿ ಅಣ್ಣ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಡ್ರಿ ಹೋಗನ್. ಚಾಯ್ ಹಾಕುವ ಅಂಗಡಿ. ಅಪ್ಪ ನಾಳೆ ಶುಕ್ರವಾರ ಮನೆಗೆ ಹೋಗೋ ಕೈಲೆ ಹಂಗೆ ಹೋಗೋದು ಬೇಡ. ಏನು ಮಾಡ್ಬಿಡೋಣ ಅಂದ್ರಪ್ಪ, ನಾಳೆ ಮತ್ತೆ ಹೆಂಗಿದ್ರು ಅಂಗಡಿ ಪೂಜೆ ಅಂತಂದ್ರೆ ಬೆಳಗ್ಗೆ ಓಪನಿಂಗ್ ಅಂತಂದ್ರೆ ಮತ್ತೆ ಇದಕ್ಕೊಂದು ಸ್ವಲ್ಪ ಹೂವು, ದೇವ್ರ ಫೋಟೋ ಅದೆಲ್ಲ ಪೂಜೆ ಮಾಡೋದು, ಕಳಸ, ಆಮೇಲೆ ಅದೆಲ್ಲ ಬೇಕಲ್ಲಪ್ಪ. ಅದಕ್ಕೆ ಮತ್ತು ಆಮೇಲೆ ಸ್ವೀಟ್ ಬಂದವರಿಗೆ ಕೊಡಾಕ, ಆಮೇಲೆ ಇಲ್ಲೇ ಒಂದು ಸ್ವಲ್ಪ ಜನಕ್ಕೆ ಕೊಡಾಕ ಸ್ವೀಟ್ ಅದು ತೊಗೋಬೇಕಲ್ಲಪ್ಪ. ಧಾರವಾಡ ಪೇಡೆ ತೊಗೊಳ್ಳೋಣ ಏನು ಬೇರೆ ಏನಾರ ತೊಗೊಳ್ಳೋಣಪ್ಪ? ಹೌದಲ್ವಾ. ಅಂಗಡಿ ಓಪನಿಂಗ್ ಅಂದ್ರೆ ಇಲ್ಲಿ 10 ಮಂದಿ ಕಣ್ಣು ಕುಕ್ಕುವಂಗೆ ಅಂದರೆ ತಿರುಗಿ ನೋಡುವಂಗಾರ ಮಾಡ್ಬೇಕು. ತೀರ ಸಪ್ಪಗೆ ಒಂದ ಮಾರು ಹೂನೆ ಮುಗಿಸುವಂಥದ್ದಲ್ಲ. ಬಾ ಅಲ್ಲೇ ಮುಂದೆ ಹೆಂಗಿದ್ರು ಹಚ್ಚಾರ, ಒಂದು 10 ಮಾರು ಮ್ಯಾಗ ತಗೋ. ಚೆಂಡು ತಗೋ, ಶಾವಂತಿಗೆ ಹೂ ತಗೋ, ಕಳಸಕ್ಕೆ ಏನೇನು ಬೇಕು ಅವೆಲ್ಲ ತಗೋ, ಪೂಜೆಗೆ ಏನೇನು ಬೇಕು ಎಲ್ಲ ತಗೋ. ಒಟ್ಟು ನೋಡು ಪೂಜೆ ಮಾತ್ರ ಚಲೋತ್ತಂಗೆ ಆಗ್ಬೇಕು. ಹಂಗೆ ಆ ಮಂದಿ ಇಲ್ಲೇ ಯಾರನ್ನ ನಾವೇನು ಕರೀಲಿ, ಆಜು ಬಾಜು 1-2 ಅಂಗಡಿಯಾರನ್ನ ಬೇಕಾದ್ರೆ ಬರ್ರಿ ಸ್ವೀಟ್ ತೊಗೊಬರ್ರಿ ಅಂತ ಕರೀನ. ಅಷ್ಟೇ ಕರಿಯೋದಾದ್ರೆ. ಇಲ್ಲಾಂದರೆ ಊರನವರೇ ಬಂದಿರ್ತಾರೆ, ಇಲ್ಲೇ ಒಂದು ಸಹ ಮಾಡಿದ್ರೆ ಮುಗಿದೋತು. ಬಂದು ತೊಗೊಳಕ್ಕೆ ಚಾಲು ಒಬ್ರಿಂದೊಬ್ರು ಗೊತ್ತಾಗಿ ಆಕತಿ. ಹ್ಞೂ ಅಪ್ಪ, ಹೋಗ್ತಾ ತೊಗೊಂಡೋಗ್ಬಿಡೋಣ ನಡ್ರಿ ಎಲ್ಲ. ಹಂಗಾರೆ ಅಂಗಡಿ ಬಾಗಿಲ ಹಾಕವಾ, ಹೋಗ್ಬಿಡಣ. ಆ ಡಾಂಬರ್ಗಳಿಗೆ ಅಂತಾರಲ್ಲ, ಅವನ್ನ ಈ ಅಂಗಡಿ ಮೂಲ್ಯಾಗ ಅಲ್ಲೊಂದು ಇಡ್ರಿ. ಆ ಇಲಿ ಕಾಟ ಬರ್ಲಾರ್ದಂಗೆ ನೋಡ್ಕೋಬೇಕು ನೋಡಷ್ಟೇ. ರ್ಯಾಟ್ ಬೋರ್ಡ್ ಐತಲ್ಲಪ್ಪ, ಅದೇ ಇಲಿ ಮತ್ತೆ ಓಡಾಡೋದು ಏನಾರು ನೋಡಿದ್ರೆ ಕಸ್ಟಮರ್ಸ್ ಇದಾಕಾರ, ರ್ಯಾಟ್ ಬೋರ್ಡ್ ಇರ್ತೈತಲ್ಲ ಅದನ್ನೆಲ್ಲ ಎಂಟ್ರೆನ್ಸಿಗೆ ಇಟ್ಬಿಡ್ತೇನೆ. ಆ ಕಡೆ ಸೈಡಿಗೆ ಯಾರು ಅಡ್ಡಾಡಂಗೂ ಇಲ್ಲ, ಇಲ್ಲಿ ಬಂದರೂ ಅಲ್ಲೇ ಸಿಕ್ಕೊಂತೈತೆ. ಸರಿ ಬರ್ವಾ ನೋಡ್ರಿ, ಹೆಚ್ಚಾವಿ ಆಗ್ತಾಳ. ನನ್ನ ಗಂಡ ಈ ಅಂಗಡಿ ಓನರ್ ಆದ್ರೆ ಇಷ್ಟು ಖುಷಿ ಪಡ್ಬೋದು. ಬರೇ ಮನಿ ಓಪನಿಂಗಿಗೆ ಹೋದ್ರೆ ಸಾಲದ, ಅವರು ಅಲ್ಲೇ ಓಪನಿಂಗಿಗೆ ಅಂತೇಳಿ ಹೋಗಿ ಅವರು ಈಗ ನಂಗೆ ಸೀರೆ ಕೊಟ್ರೆ ನಿಮ್ಗೆ ಅರ್ಬಿ ಕೊಟ್ರೆ ಆತ, ನಾವೊಂದು ಏನಾರ ಕೊಡೋದು ಬೇಡನ್ರಿ. ಯು ಡೋಂಟ್ ವರಿ. ನಾನು ತೊಗೊಂಡು ಬಂದೀನಿ. ಡೋಂಟ್ ಪಾಂಟ್ನ ಅದನ್ನು ತೊಗೊಂಬಂದಿ? ಹಂಗಂದ್ರೆ ಏನು? ಅಯ್ಯೋ ಚಿಂತೆ ಮಾಡಬೇಡ, ನಾನು ತೊಗೊಂಬಂದೀನಿ ಅಂದೆ. ಏನು ತಂದೆ? ಅದಾ ಇದು ಏನದು ಗಣಪತಿದು ದೊಡ್ಡ ಫೋಟೋ, ಅದಕ್ಕೆ ಫ್ರೇಮ್ ಹಾಕಿಸಿ ಇದು ಮಾಡೋಣ ಅಂತ, ವಿಘ್ನ ವಿನಾಶಕ. ಅದೆಲ್ಲ ಸರಿವಾ, ಮನಿ ಓಪನಿಂಗ್ ಮಾಡಿದಾಗ ಗಂಡ ಹೆಂಡತಿಗೆ ಇಬ್ಬರಿಗೆ ಅರ್ಬಿ ಕೊಡ್ಬೇಕು ಗೊತ್ತಾನ? ಹೌದಾ? ಅದೆಲ್ಲ ತಲೆಯಾಗಿಲ್ಲವ ನಂಗೆ. ಅಲ್ಲ ಮತ್ತೆ ನಿಮ್ಮ ತಮ್ಮ ಏನು ಮಾಡ್ದಂಗಾತ? ನಿಮ್ಮ ತಮ್ಮ ನಿನಗೆ ಸೀರೆ ಕೊಡ್ಸಿದ, ನನಗೆ ಅರ್ಬಿ ಕೊಡ್ಸ್ಯಾನ. ಈಗ ವಾಪಸ್ ಮತ್ತೆ ನಾವು ಅವ್ರಿಗೆ ಗಂಡ ಹೆಂಡತಿಗೂ ಅರ್ಬಿ ಸೀರೆ ಕೊಡ್ಸ್ಬೇಕಾ? ಅಯ್ಯ ದೇವ್ರೇ, ಅದ್ರ ಬದಲಿ ಅವರೇ ತೊಗೊಂಡ್ಬಿಟ್ಟಿದ್ರಾಕಿತ್ತ.
ಏನ್ ಚಂದ ಹೇಳ್ತೀರಿ ಶಾಂತಕ. ಬಾರಾಗಿರ್ಜಿ. ಏನಿಲ್ಲ ಶಾಂತಕ, ಅದು ನನ್ನ ಮಗಂದ ಹೊಸದೊಂದು ದಂಧೆ ಶುರು ಮಾಡ್ಕೊಂಡನಲ್ಲ, ಅದ್ರದ್ದು ನಾಳೆ ಪೂಜೆ ಇಟ್ಕೊಂಡೇವಿ. ಬರ್ಬೇಕಾ ಮತ್ತೆ ತಪ್ಸಂಗಿಲ್ಲ ನೋಡಿ, ಪಾರಕ್ಕಿಗೂ ಹೇಳಿ ಬರ್ತೇನೆ ಹೋಗಿ. ಅಯ್ಯ ಗಿರ್ಜಿ ಅಂತ ಹೊತ್ನೆ ಕರ್ದೇವ. ಅಲ್ಲ ನಾ ಹೆಂಗ್ ಬರಾಕತ್ತಿ, ನೀನೇ ವಿಚಾರ ಮಾಡೋ ಒಂಚೂರು. ನಾಳೆ ಶಿವಲಿಂಗನ ಮನೆ ಓಪನಿಂಗ್ ಇಟ್ಕೊಂಡಾನ. ನಾನು ಅಕ್ಕಾಗಿ ಬೆಳಗ್ಗೆ ಒಂಚೂರು ಹೋಗಿ ಕೆಲಸ ಅವು ಇವು ಮಾಡೋದು ಬಿಡೋದು ಸುಮಾರು ಕೆಲಸ ಇರ್ತೈತಿ. ಇಷ್ಟೆಲ್ಲ ಬಿಟ್ಕೊಂಡು ನಾನು ಹೆಂಗೆ ಅಲ್ಲಿ ಬರಾಕತ್ತಿ? ಥೋ, ಒಬ್ರ ಮನಿದು ಒಂದೊಂದು ಥರ ಒಂದೊಂದು ದಿನ ಆಗಿದ್ರೆ ಹೆಂಗೆ ಹೋಗ್ಬೋದಿತ್ತವ. ಈಗ ಅಲ್ಲಿ ಮಾಡೋದ ಏನು ಇಲ್ಲಿದು ಮಾಡೋದವ? ಅಯ್ಯೋ ಹೌದಾ ಶಾಂತಕ? ಥೋ, ನನಗೆ ಗೊತ್ತಾಗ್ಲಿಲ್ಲ. ಶಿವಲಿಂಗ ಕರಿತೀನಿ ಅಂತ ಹೇಳಿದ್ದ, ಹಂಗಾರೆ ಇನ್ನೂ ಕರೆದಿಲ್ಲನ? ಇನ್ನೂ ಹೇಳಿಲ್ಲ. ಏನು ಸಂಜೆ ಮಟ್ಟ ಬಂದು ಹೇಳ್ತಿದ್ನ ಏನು? ಥೋ, ನಂಗೆ ಗೊತ್ತಾಗಲಿಲ್ಲ ಶಾಂತಕ. ಈಗ ಏನು ಮಾಡೋದೀಗ? ಹಂಗಾರೆ ಮತ್ತೆ ಪಾಪ ಹೌದು, ನಿಮ್ಮ ಮತ್ತೆ ಅಲ್ಲಿ ಹೋಗ್ಬೇಕು. ಈಗ ಅಲ್ಲಿ ಮುಗಿಸ್ಕೊಂಡು ಪಟಕ್ಕನ ಇಲ್ಲಿ ಬಾ ಅಂತಂದ್ರೆ ಅದು ಆಗಂಗಿಲ್ಲ. ಬ್ಯಾಟಿಗೆ ಹೋಗಿ ಮಾಡೋ ಅಂಥದ್ದು. ಇರ್ಲಿ ಬಿಡು, ಮತ್ತೆ ನಿನ್ನ ಕೆಲಸ ಐತಲ್ಲ. ಮತ್ತೆ ಯಾಕೆ? ಪಾರಕ್ಕಿಗೂ ಹೇಳ್ಯಾರ ಏನಂಗಾರ ಆಕಿನೂ ಇಲ್ಲಿ ಮನೆ ಓಪನಿಂಗಿಗೆ ಬರ್ಬೇಕ ಏನ? ಅಂಗಡಿ ಪೂಜೆಗೆ ಹೆಂಗೆ ಬರ್ತಾಳ ಅದ ಅಂತೇನೆ ನಾನು. ಇರ್ಲಿ ಬಿಡು, ಸಂಕ್ಷಿಪ್ತ ಮಾಡಿದ್ರಾತಿಲ್ಲ. ಈಗ ನಾ ಅಂತೂ ಬಿಡಕ್ಕೆ ಬರಂಗಿಲ್ಲ ಶಾಂತಕ. ನಾ ಮತ್ತೆ ಅಲ್ಲಿ ಹೋಗ್ಬೇಕಾಕತಿ. ನಾ ಅಲ್ಲಿ ಹೋಗಿ ಅಲ್ಲೆಲ್ಲ ಮತ್ತೆ ಪೂಜೆ ಅದು ಎಲ್ಲ ಒಂದು ಅಂಗಡಿ ಎಲ್ಲ ಸೊಸಿ ಮತ್ತು ಅವು ಬರ್ತಾಳ, ನಾನು ನಮ್ಮ ಮನೆಯವ್ರು ಇವರು ಇಷ್ಟು ಮಂದಿ ಇರ್ತೇವಿ. ಇರ್ಲಿ ತಗೋ, ಮತ್ತೆ ಎಲ್ಲರೂ ಇಲ್ಲಿ ಊರಾಗ ಒಂದು ಹಬ್ಬ ಇದು ಇದ್ಮೇಲೆ ಮತ್ತೆ ಇಲ್ಲೇ ಬರ್ಬೇಕಾಕತಿ. ಮತ್ತೆ ಈಗ ದೀಪಾವಳಿಗೆ ಅಂಗಡಿ ಪೂಜೆ ಮಾಡ್ತಿರಲ್ಲ, ಜೋರ್ದಾರಾಗಿ ಅವತ್ತು ಒಂದು ಸ್ವಲ್ಪ ಜೋರಾಗಿ ಮಾಡಿದ್ರೆ ಆತವ, ಹೌದಿಲ್ಲ? ಅವತ್ತು ಎಲ್ಲರೂ ಅಲ್ಲೇ ಸೇರಿ ಸ್ವಲ್ಪ ಜೋರ ಲಕ್ಷ್ಮೀ ಪೂಜೆ ಅದು ಮಾಡಿ ಅವತ್ತು ಇದು ಮಾಡಲ್ಲ ನೀನು? ಹಾಂ ಹೌದು ನೋಡಿ ಶಾಂತಕ, ನಂಗೆ ನೆನಪೇ ಇಲ್ಲ. ಹಂಗಾರೆ ಹಿಂಗೆ ಮಾಡ್ತೇನೆ, ನಾಳೆ ಸಂಕ್ಷಿಪ್ತ ಮಾಡಿ ಮುಗಿಸ್ಕೊಂಡು ಲಕ್ಷ್ಮೀ ಪೂಜೆ ದಿನನೇ ಎಲ್ಲರನ್ನೂ ಕರೆದು ಸ್ವಲ್ಪ ಜೋರಾಗಿ ಮಾಡ್ಕೊಂಡ್ರತ್ತ, ಹೌದಿಲ್ಲ? ಅದನ್ನೇ ಅಂತೀನಿ ನಾನು. ಸರಿ ತೋ ಶಾಂತಕ, ಹಂಗಾರೆ ನಾ ಹೋಗ್ತೇನೆ, ಮನ್ಯಾಗ ಕೆಲಸದವ ಬಂದು ಹೇಳ್ಬೋದು ನೋಡಿ ಶಿವಲಿಂಗ. ಇವತ್ತು ಸಂಜೆ ಮಟ್ಟ ಕರೆದ್ರು ಕರಿಬೋದು. ಆ ಮನ್ಯಾಗಲ್ಲಿ ಕೆಲಸ ಒಬ್ಬನ ಮಾಡವಲ್ಲ, ಹಂಗಾಗಿ ಏನಾರು ಇದಾಗಿರ್ಬೇಕು. ಇರ್ಲಪ್ಪ ಬರ್ತಾನೆ ತಗೋ. ಮತ್ತೆ ಶಾಂತಕ, ಇವತ್ತು ಬೂದನಗುಡ್ಡ ಬಸವಣ್ಣನ ಜಾತ್ರೆ ಅಲ್ಲ? ಹೌದು, ಇವತ್ತು ಬೂದನಗುಡ್ಡ ಬಸವಣ್ಣನ ಜಾತ್ರೆ. ಹಾಗಾಗಿ ದೌಡೆದ್ದು ಜಳಕ ಮಾಡಿಕೊಂಡು ಬಸವಣ್ಣಗೆ ಎಡಿ ಹಿಡಿದು ಈಕಿಗೆ ನಮ್ಮ ಜ್ಯೋತಿಗೆ ಒಯ್ಯಿ ಅಂತ ಹೇಳಿದ್ದೆ. ಏನು ಮಾಡಿದ್ಲ ಏನಪ್ಪ, ಎಡಿ ಕೊಟ್ಟು ಬಂದ್ಲ ಇಲ್ಲ? ಕೊಟ್ಟತೆ ಅತ್ತಿ, ಕೊಟ್ಟತಂತ. ಸರಿ ತೋ ಶಾಂತಕ, ಹಂಗಾರೆ ಬರ್ಲೆ. ಜ್ಯೋತಿ ಇಲ್ಲೇ ಕುಂತನಲ್ವಾ? ಜ್ಯೋತಿ ಬರ್ತದ. ಇದು ಪವಿತ್ರ ಏನತ್ತಿ ಬಾಯ್ಲೆ. ಅಲ್ಲ ನಿಮ್ಮ ಅವ್ನ ಕುಟಿ ಏನು ಹುಯ್ ಅಂತಾಳಂತಲ್ಲ ಸೊಸಿ ಜಗಳ ಮಾಡ್ಕೊಂತ. ಏನ ಅತ್ತಿ ಸೊಸಿ ಜಗಳ ಅಂತವ? ಇವತ್ತು ಬೆಳಿಗ್ಗೆ ಪಾರಕ್ಕೆ ಅನ್ನಕತ್ತಿದ್ಲ, ಬಾಯೋ ಬಾಯ್ ಮಾಡತ್ತಿದ್ರು. ಏನೋ ಎತ್ತ ಗೊತ್ತಿಲ್ಲ ಶಾಂತಕ್ಕ ಅಂತೇಳಿ. ಏನಂತ ಕೇಳ್ಬೇಕು ಬ್ಯಾಡ ನೀನು? ನಾನೇನು ಮಾಡ್ಲತ್ತಿ? ನಾವೇನಾರು ಹೇಳಕ್ಕಾಕತ್ತೇನೆ ಹೇಳಂಗಾರ ನೋಡೋಣ. ಅವ್ರವ್ರ ಅತ್ತಿ ಸೊಸಿ ಬಗ್ಗೆ ಹರಿಸ್ಕೊಂತಾರೆ. ಈಗ ನಾವೇನಾರು ನಡಕ್ಕೆ ಹೇಳಕ್ಕೆ ಹೋದ್ರೆ ಈಗ ಮೂರನೇದವ್ರು ನಾವು ಕೆಟ್ಟಕ್ಕೇವತ್ತಿ. ನಿಂಗೆ ಗೊತ್ತಾಗಲ್ಲ, ಈಗ ನಾಳೆ ಅವ್ರ ಅತ್ತಿ ಸೊಸಿ ಎಲ್ಲ ಒಂದಾಕಾರ, ಆದ್ರೆ ಇಲ್ಲಿ ನಡಕ್ಕೆ ಮಾತಾಡಿದವ್ರು ನಾವು ಕೆಟ್ಟಕ್ಕೇವಿ ಅಷ್ಟೇ. ಅದಕ್ಕೆ ನಂಗೆ ಯಾಕೆ ಬೇಕಿದೆಲ್ಲ ಅನಿಸ್ಬಿಡ್ತದೆ ಒಂದೊಂದ್ಸಲ ಆತಾಗ. ಆಮೇಲೆ ಸೊಸಿ ಬಂದು ಏನು ವರ್ಷತನತ್ತಿ? ಈಗ ಬಂದು ಸಿಳಿ ಮಿಳಿ ವಾರ ಆಗಿಲ್ಲ ತಿಂಗಳಾಗಿಲ್ಲ, ನೆಟ್ಟಗೆ ಆಗಲೇ ಜಗಳ ಅಂತಂದ್ರೆ ಏನದ ಅರ್ಥ? ಅದು ಅಲ್ಲದೆ ಈಡಗಣ್ಣಿ ರೊಕ್ಕ ಕೊಟ್ಟಾಳ. ಹೇಳ್ದಂಗೆ ಕೇಳಂದ್ರೆ ಆಕೆ ಕೇಳ್ತಾಳ, ಹೌದಾ ನಂಗೆ ರೊಕ್ಕ ಕೊಟ್ಟೆನವ, ನೀವೇ ನಾ ಹೇಳ್ದಂಗೆ ಕೇಳ್ರಿ ಅಂತಾಳ. ಒಂದೇದ್ದು ಗಂಡನ ಮನೆಯಾಗ ಇಲ್ಲಿ ಹೆಂಗೆ ಇಟ್ಕೋಬೇಕು, ಸೊಸಿನ ಹಂಗೆ ಇಟ್ಕೋಬೇಕು. ಆಕಿ ದುಡ್ದು ಈಗ ನೋಡು, ಅಣ್ಣಗ ನೌಕರಿ ಇಲ್ಲ, ಕೆಲಸ ಇಲ್ಲ ಸದ್ಯಕ್ಕೆ ಕೈಯಾಗ. ಅದಕ್ಕೆ ಕೆಲಸಕ್ಕೂ ಕಳೆದಿನ ಹೊತ್ತೊಣತ್ಲೆ ಎಲ್ಲ ಮನ್ಯಾಗ ಸಾಯಿಸೋದ ಕೆಲಸ ಮಾಡಿ ಹೋಗು ಅಂದ್ರೆ ಆಕೆ ಕೇಳ್ತಾಳ ಮಾತು. ನಾ ಯಾಕೆ ಮಾಡಲಿ ಕೆಲಸನ ದುಡ್ಡು ತಂದು ಹಾಕೋದಲ್ಲ ಕೆಲಸನೂ ಮಾಡ್ಲೇನೋ ಅಂತ ಕೇಳ್ತಾಳ. ನನಗೇನು ತಪ್ಪಂತ ಅನ್ಸಲ್ಲ. ಅಲ್ಲ ಕೆಲ್ಸಕ್ಕೆ ಹೋಗೋರು ಯಾರು ಕೆಲಸ ಮಾಡಲ್ಲ ಮನ್ಯಾಗ ಅಂತ ಏನಿಲ್ಲ, ಮಾಡ್ತಾರೆ. ಆದ್ರೆ ಈಕಿ ಮಾಡ್ಬೇಕಲ್ಲ, ಏನು ಮಾಡ್ಬೇಕು? ಈಡಿಗೆ ರೊಕ್ಕ ಹಾಕಿಸ್ಕೋಬೇಕು ಇವ್ರು. ಈಗ ಲಕ್ಷಗಟ್ಲೆ ಇಸ್ಕೊಂಡಾರ ಅಂದಮೇಲೆ ಮತ್ತೆ ಕೆಲವೊಂದು ವಿಚಾರಕ್ಕೆ ಜೋರು ಮಾಡೋಕ್ಕೆ ಮಾಡಿಸ್ಕೋಬೇಕಾಕತಿ. ಏನು ಮಾಡೋಕ್ಕಾಗಲ್ಲ. ಅವ ಎಂದೂ ಫೋನ್ ಮಾಡ್ಲಾರ್ದ ಇವತ್ತು ಫೋನ್ ಮಾಡ್ಯಾನ ಬೆಳಗ್ಗೆ ಮಾಡಿ, ಹಿಂಗೆ ಮಾಡಕತ್ತಾಳವ ಒಂದಿಟ್ಟು ಬಾ ಮನೆಗೆ ಅಂತಂದ. ನಾನು ಮತ್ತೆ ಒಲ್ಲೆಗಿಲ್ಲ ಅನ್ನಕ್ಕೆ ಹೋಗಲಿಲ್ಲ. ಬರ್ತೇನೆ ಅಂತ ಹೇಳೇನಿ. ಹೋಗಿ ಬರ್ಬೇಕಾಗೈತಿ. ಹೋಗಿ ಒಂಚೂರು ಏನಂತ ಕೇಳ್ತೇನೆ. ನಾನೇನು ಮತ್ತೆ ಆಕಿಗೂ ಈಕಿಗೂ ಏನು ಬಾಯ್ ಮಾಡಿ ಅನ್ನಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಏನಾರ ಅಂದ್ರೆ ಸುಮ್ಮನೆ ಅವರಿಬ್ರು ಒಂದಾಗಿ ನಾಳೆ ನನ್ನ ಹೊರಗಿಡೋ ಮಾತೈತಿ. ಹೇಳೋದು ಬರೋಬ್ಬರಿನೇ. ಈಗ ನೀವು ಅಂಗಡಿಗೆ 7 ಲಕ್ಷ ರೂಪಾಯಿ ಕೊಟ್ಟಿರಲ್ಲ, ಅದ್ರ ರೊಕ್ಕ ಇಲ್ಲಿ ನನ್ನ ಕಡೆ ಐತಿ. ನಮ್ಮದು ಹೊಲ ಮಾರಿದ್ನಲ್ಲ, ಆ ರೊಕ್ಕ ಹಂಗೆ ಇಟ್ಕೊಂಡಿದ್ದೆ. ಅದ್ರ ರೊಕ್ಕ ಐತಿ ಇಲ್ಲಿ, ಕೊಡ್ತೇನೆ, ಅದು ತಗೋರಿ. ಯಾಕಂದ್ರೆ ಬ್ಯಾಡ ಅಂತ ಮಾತ್ರ ಅನ್ನಕೋಬೇಡ್ರಿ. ಗಿರ್ಜಾ ರೊಕ್ಕ ತುಂಬ ಇಲ್ಲ, ನಮ್ಮ ಹಳೆಯಾಗ ಅಂತೇಳಿ ನಾನು ಮಾಡಿಕೊಟ್ಟಿರೋದು. ನಮ್ಮ ಹತ್ರ ರೊಕ್ಕಿಲ್ಲ. ನಾನು ಒಂದು ಸ್ವಲ್ಪ ಇಲ್ಲಿ ಕೂಡ್ಸಿಟ್ಟಿದ್ದು ಮಾಡಿದ್ದು, ಒಂದು ಸ್ವಲ್ಪ ನಮ್ಮನೆಂದು ಒಂಚೂರು ಬಂಗಾರ ಹೊತ್ತಿಟ್ಟು, ಆಮೇಲೆ ಒಂಚೂರು ದುಡ್ದಿದ್ದು ರೊಕ್ಕನೂ ಕೂಡಿಸಿ ಒಂಚೂರು ಬ್ಯಾಂಕ್ನಾಗ ಇಟ್ಕೊಂಡಿದ್ದೆ. ಅದು ಇದು ಎಲ್ಲ ಸೇರಿಸಿ ತೊಳೆದು ಬೆಳೆದು ನಾನು ಮಾಡಿಕೊಟ್ಟಿದ್ದು. ನಮ್ಮ ಹಳೆಯಾಗ ಇಲ್ಲ ಅಂತಲ್ಲ, ಆದರೆ ಅದನ್ನು ನಿಮ್ಮ ಹತ್ರ ಇಸ್ಕೊಳ್ಳೋದು ನನಗೆ ಯಾಕೆ ಸರಿ ಅನ್ನಿಸ್ವಲ್ತು. ನನ್ನ ಮಗಳು ನನ್ನ ಹಳೆಯಾಗ ಕೊಟ್ಟಿದ್ದನ್ನೆಲ್ಲ ನೀವು ಹೆಂಗೆ ವಾಪಸ್ ಕೊಡ್ತೀರಿ? ಬೇಡ ಬೇಡ, ಅದೇನು ವಾಪಸ್ ಕೊಡಬೇಡ್ರಿ. ಇದ್ರೆ ಇಟ್ಕೋರಿ ಅಲ್ಲ, ನಿಮಗೆ ಎದಕ್ಕಾರ ಮತ್ತೆ ಬರ್ತೈತಿ. ಇಲ್ಲ ಹಂಗೆ ಅನ್ಬೇಡ್ರಿ, ನೀವು ಹಳೆಯಾಗ ಮಾಡಿಕೊಟ್ಟಿರಿ.
ನೀವು ಆಮೇಲೆ ಕೊಡ್ರಪ್ಪ, ಯಾರು ಬೇಡ ಅಂತಾರೆ ನಿಮ್ಮ ಹಳ್ಯಾಗ, ಕೊಡ್ರಿ ಬೇಕಾದೇ ಮಾಡ್ರಿ, ನಾವೇನು ಬೇಡ ಅನ್ನಂಗಿಲ್ಲ. ಇರೋದು ಒಬ್ಬ ಮಗಳು ಒಬ್ಬ ಹಳೆಯ, ಮತ್ತು ನೀವು ಮಾಡ್ಲಾರ್ದೆ ಇವ್ರಿಗೆ ಮಾಡ್ಲಾರ್ದೆ ಇನ್ಯಾರಿಗೆ ಕೊಡ್ಬೇಕು, ಹೌದಿಲ್ಲ? ಅದೆಲ್ಲ ಕೊಡೋದು ಮಾಡೋದು ಇದೆಲ್ಲ ಐತಿ. ಆದರೆ ಇದು ಏನಪ್ಪ ಅಂತಂದ್ರೆ, ನಾನು ನನ್ನ ಮಗ್ಗ ಒಂದು ದುಡ್ಮಿಗೆ ಒಂದು ದಾರಿ ಮಾಡಿಕೊಡ್ಬೇಕು ಅಂತ ಭಾಳ ಅಂದ್ಕೊಂಡಿದ್ದೆ. ಇದ್ರಾಗ ಈಗ ನಾವು ನಿಂತಿರ್ತೀವಿ. ನಮ್ಗೆ ನಾಳೆ ಒಂದು ಬಿಡೇ ಬಿಟ್ಟು ಹೇಳ್ತೇನೆ ನಿಮ್ಗೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ನಾಳೆ ಒಂದು ತನ್ನ ನಾವು ಇದ್ರಂತ ತಿಂತೇವಿ ದುಡ್ದಿದ್ರೊಳಗೆ ಅಂತಂದ್ರೆ, ಬೀಗರು ಮಾಡಿಕೊಟ್ಟಿದ್ದು ಇದ್ರೊಳಗೆ ನನ್ನ ಮಗ ದುಡಿತಾ ಇದ್ದಾನೆ, ಅದರಿಂದ ನಾವು ತಿಂತಾ ಇದೀವಿ ಅನ್ನಂಗೆ ನನ್ನ ಮನ್ಸಿಗೆ ಅನಿಸ್ತೈತಿ. ಒಂಥರ ನಮಗೂ ಸ್ವಾಭಿಮಾನ ಅನ್ನೋದು ಭಾಳ ಇದು ನೋಡ್ರಿಪ್ಪ. ಹಾಗಾಗಿ ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ನನಗೆ ಯಾಕೋ ನೀವು ಆಮೇಲೆ ಬೇಕಾದ್ ಕೊಡ್ರಪ್ಪ, ನನ್ನ ಮಗ ನಾ ಏನು ಬೇಡ ಅನ್ನಂಗಿಲ್ಲ. ಆಸ್ತಿ ಪಾಸ್ತಿ ನೀವು ಏನಿದ್ದೆಲ್ಲ ಕುಡಿಸಿಟ್ಕೋರಿ, ಅದು ನಿಮ್ಮ ಮಗ ಮಾಳ್ಯಾಗ ಮಗಳಿಗೆ ಕೊಟ್ಕೋರಿ. ಆದರೆ ಈಗ ಈ ಅಂಗಡಿ ಏನು ಮಾಡಿರಲ್ಲ, ಇದ್ರ ರೊಕ್ಕ ನಾನೇ ಕೊಡ್ತೇನೆ. ಐತಿ ಈಗ ಸದ್ಯ ರೊಕ್ಕ ಐತಿ, ನಾ ಅದನ್ನು ಕೊಡ್ತೀನಿ. ನೀವು ಬೇಡ ಅಂತ ಮಾತ್ರ ಅನ್ನಕ್ಕೆ ಹೋಗ್ಬೇಡ್ರಿ. ಅಲ್ಲ ನೀವು ಮಾತಿನಾಗ ಕಟ್ಟಿ ಹಾಕ್ಬಿಟ್ರಪ್ಪ, ಕೊಡು ಹಳ್ಯಾಗ ಮಗಳಿಗೆ ಅಂತೀರಿ, ನೋಡಿದ್ರಿ ಈಗ ಕೊಟ್ಟಿದ್ದನ್ನು ಹೊಳೆ ಕೊಡಾಕತ್ತೀರಿ. ಅದೇ ನಾ ಹೇಳತ್ತೇನಲ್ಲ, ಹಳ್ಯಾಗ ಮಗಳಿಗೆ ಕೊಡೋದು ಆತು, ನಾನು ಬೇಡ ಅಂತ ಹೇಳಂಗಿಲ್ಲ. ಆದರೆ ಏನು ಮಾಡಲಿ ಹೇಳ್ರಿ, ನನಗೆ ಯಾಕೋ ಒಪ್ಪೋಲ್ದು ಮನಸ್ಸು. ಅಲ್ಲ ಅವಂಗ ಒಪ್ಪಂಗಿಲ್ಲ, ಅನ್ನೋದು ಕೇಳಿರ್ಬೇಕಲ್ಲ. ಹೌದು ಮಾವ, ನನಗೆ ಬೇಡ, ನೀವು ರೊಕ್ಕ ಇಸ್ಕೊರಿ. ಇಸ್ಕೊಂಡ್ರೆ ನಂಗೆ ಸಮಾಧಾನ. ಹಂಗಾರೆ ನೀವು ನಮ್ಮನ್ನು ನಿಮ್ಮ ಮನೆಯವರು ನಿಮ್ಮವ್ರು ಅಂತ ಅನ್ಕೊಂಡಿಲ್ಲ, ಅದಕ್ಕೆ ರೊಕ್ಕ ಹೊಳ್ಕೊಡಕತ್ತೀರಿ ಅಷ್ಟೇ. ಈಗ ಗೊತ್ತಾತ್ ಬಿಡ್ರಿ, ಹೋಲತ್ತ. ನಾವು ನೀವು ಎಲ್ಲ ಒಂದೇ ಅನ್ನೋ ನಿಮ್ಮ ತಲೆಯಾಗಿದ್ದಿದ್ರೆ ನೀವು ರೊಕ್ಕ ಕೊಡ್ತಿದ್ದಿಲ್ಲ. ನಾನು ನನ್ನ ಮಗ್ಗು ಮಾಡಿ ಕೊಟ್ಟಂಗೆ ಎಲ್ಲ ಮಾಡೀನಿ ನೋಡ್ರಿಪ್ಪ ಮುಂದಿಂತ. ನನ್ನ ಮನಸ್ಸಿನಾಗಂತೂ ಎಳ್ಳು ಕಾಳು ಬೇರೆ ಏನೂ ಇಲ್ಲ. ನೀವು ಮತ್ತೆ ಹಂಗೆ ತಿಳ್ಕೊಳಕ್ಕೆ ಹೋಗ್ಬಿಡ್ರಿ. ನಾ ಮತ್ತೆ ಹಾಗೆ ತಿಳ್ಕೊಂಡೀನಿ, ನನಗೆ ನನ್ನ ಸ್ವಂತ ಮಗಂಗೆ ಮಾಡಾತೀನಿ ಅನ್ಕೊಂಡೀನಿ. ಮತ್ತು ನೀವು ನೋಡಿದ್ರೆ ಹಿಂಗೆ ಅಂತೀರಿ, ಏನು ಹೇಳ್ಬೇಕು ಇದಕ್ಕೆ ಅಂತ. ಯಾಕೋ ಭಾಳ ಬೇಜಾರಾತು ನನಗೂ. ಅಣ್ಣಾರೆ ಹಂಗೆ ಅನ್ಬೇಡ್ರಿ, ರೊಕ್ಕ ಇಸ್ಕೊರಿ. ಬೇಡ ಅಂತ ಅನ್ನಕೋಡ್ರಿ, ನಿಮಗೆ ಬೇಜಾರು ಮಾಡೋ ಉದ್ದೇಶ ಇಲ್ಲಿ ಯಾರಿಗೂ ಇಲ್ಲ. ಬೇಜಾರಾಗಬೇಡ್ರಿ. ಮತ್ತು ಮುಂದೆ ಕೊಡೋ ಐತೆ ನಮಗಿಲ್ಲ ಅಂದ ನೀವು ಕೊಡೋದು ನಾವೆಲ್ಲ ಐತೆ. ನಾನೇನು ಬೇಡ ಅನ್ನೋದಲ್ಲ. ಆದರೆ ಈಗ ಸದ್ಯಕ್ಕೆ ಇಸ್ಕೊರಿ ರೊಕ್ಕ. ಏನಪ್ಪ ಬೇಡ ಅಂತ ಹೇಳಿದರೆ ನೀವು ಕೇಳಂಗಿಲ್ಲ. ಹಳ್ಯಾಗ ಮಾಡಿಕೊಟ್ಟೆನಪ್ಪ, ನಾನೇನು ಯಾರೋ ಹೊರಗಿನ ಮಂದಿಗಲ್ಲ ಏನಲ್ಲ. ನೀವು ಹಿಂಗೆ ವಾಪಸ್ ಕೊಟ್ಟರೆ ನನಗೊಂಥರ ಬೇಜಾರಾಕೈತಪ್ಪ ಅದು. ಇಲ್ಲ ಇಲ್ಲ ಇಲ್ಲ, ನೀವು ಬೇಜಾರು ಮಾಡ್ಕೊಳಂಗೇ ಇಲ್ಲ. ಗಿರ್ಜಾ, ರೊಕ್ಕ ತುಂಬ ನಂಗೀಗ ಅರ್ಥ ಆತ್ ತಗೋರಿ. ನನ್ನ ಹೆಂಡತಿ ಸಲುವಾಗಿ ನೀವು ರೊಕ್ಕ ಹೊಳ್ ಕೊಡಾಕತ್ತೀರಿ. ಆಕೆ ಮಾತೆಲ್ಲ ಅಷ್ಟು ಯಾಕೆ ನೀವು ತಲೆಗೆ ತೊಗೊತೀರಿ ಅಂತ. ಏನು ಮಾಡ್ತೀರಿ ಹೇಳ್ರಿ, ಹೆಂಗಸ್ರು ಬುದ್ಧಿ ಕೆಲವೊಂದು ಇರ್ತಾವಲ್ಲ, ಹಂಗಾಗಿ ಏನಾರ ನಿಮಗೆ ಬೇಜಾರಾಗಂಗೆ ಮಾತಾಡ್ಯಾಳ ಏನಪ್ಪ. ತೋತ ನೀವು ಹಂಗೆಲ್ಲ ಏನು ಅನ್ಕೋಬೇಡ್ರಿ ಏನಾರ. ಮತ್ತೆ ಅಲ್ಲಿ ಹೋಗಿ ಮತ್ತೆ ಏನು ಅನ್ಬೇಡ್ರಿ. ಅದೆಲ್ಲ ಇರ್ತಾವೆ ಹೆಂಗಸ್ರ ಬುದ್ಧಿ ಅಂತ ಅನ್ನಕ್ಕೆ ಏನೈತಿ, ಅದೆಲ್ಲ ಯಾಕೆ ನಾ ಮನ್ಸಿಗೆ ಹಾಕೊಂಡಿಲ್ಲ, ನೀವು ಮನ್ಸಿಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ಅವೆಲ್ಲ ಸಣ್ಣ ವಿಚಾರಗಳು, ಅವೆಲ್ಲ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಮಗೆ ಒಂದು ಸ್ವಾಭಿಮಾನ ಅಂತ ಇರ್ತೈತೆ ನೋಡ್ರಿ. ಈಗ ಅದಕ್ಕೆ ನಮ್ಮಗ್ಗ ಈಗ ನೀವೆಲ್ಲ ಪಾಪ ಸುಳ್ಳ ಅಲ್ಲಪ್ಪ, ಓಡಾಡಿ ಮಾಡಿ ಅಂಗಡಿ ನೋಡಿ ಎಲ್ಲ ಹುಡುಕಿ ಸಾಮಾನು ಹಾಕ್ಸಿ ಎಲ್ಲ ನಿಂತು ಮಾಡಿಸಿದ್ದು ನೀವೇ. ಈಗ ನಾವು ರೊಕ್ಕ ಕೊಡತ್ತಿದ್ದು ಒಂದು ಕೊಟ್ಟರು ಅದು ಕಡಿಮೆನೇ ಬಿಡ್ರಿ, ಯಾಕಂದ್ರೆ ಎಲ್ಲ ನಿಂತು ಮಾಡಿಸಿರೋದೇ ನೀವು. ಎಲ್ಲ ನನಗಂತೂ ನಿಜವಾಗ್ಲೂ ಏನೂ ತಿಳಿತಿದ್ದಿಲ್ಲ ಬಿಡ್ರಿ. ಮತ್ತು ಇದ್ರಾಗ ಎಲ್ಲ ವ್ಯವಸ್ಥೆ ಮಾಡಿದವ್ರೆ ನೀವು. ರೊಕ್ಕ ಯಾಕೆ ಕೊಡತ್ತೀವಿ ಒಂದೇ ಏನು ಸಣ್ಣ ನಮ್ಮ ಸಮಾಧಾನಕ್ಕೋಸ್ಕರ ಅಷ್ಟೇ. ಮತ್ತು ನೀವು ಅದೆಲ್ಲ ಏನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅಪ್ಪ ಇರ್ಲಿ, ಇಸ್ಕೊರಿ, ಬೇಡ ಅನ್ಬೇಡ್ರಿ. ಆಯ್ತು ಬಿಡವ, ಮತ್ತೇನು ಮಾಡೋದೀಗ. ಸರಿ ಗಿರ್ಜಾ, ತಾಟ ಹಚ್ಚ. ಅಪ್ಪ ಇಬ್ರು ಮಾತಾಡ್ಕೊಂಡು ಕುಂದ್ರಿ, ನಾ ಊಟಕ್ಕೆ ತಯಾರಿ ಮಾಡ್ತೀನಿ. ಹ್ಞೂನವ್ವ.